ಮಹಾನಗರ ಪಾಲಿಕೆ ಮುಂದೆ ಪಾನಿಪುರಿ ಬಂಡಿ ಇಟ್ಟು ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟಿಸಿದ ಘಟನೆ ಬೀದರ್ನಲ್ಲಿ ನಡೆದಿದೆ. ಪ್ರತಿದಿನ ಬೀದಿ ವ್ಯಾಪಾರಕ್ಕಾಗಿ ಪಾಲಿಕೆ 60 ರೂಪಾಯಿಗಳನ್ನು ಪಡೆಯುತ್ತಿದ್ದು, ಅದನ್ನು ಕಡಿಮೆ ಮಾಡುವಂತೆ ವ್ಯಾಪಾರಿಗಳು ಆಗ್ರಹಿಸಿದ್ರು. ಇನ್ನು ಈ ಪ್ರತಿಭಟನೆಗೆ ಬಿಜೆಪಿ ಸಾಥ್ ನೀಡಿತು. ಶುಲ್ಕ ವಸೂಲಿ ಮಾಡುವವರ ಜೊತೆ ಸಭೆ ನಡೆಸಿ ನೋಟಿಸ್ ನೀಡಲಾಗುವುದು. ಪರಿಶೀಲನೆ ನಡೆಸಿ ರೂಪಾಯಿ 30ಕ್ಕೆ ಇಳಿಕೆ ಮಾಡುವ ಭರವಸೆಯನ್ನು ಪಾಲಿಕೆ ಆಯುಕ್ತ ಮುಕುಲ್ ಜೈನ್ ನೀಡಿದ್ದಾರೆ ಅಂತ ಪಾಲಿಕೆ ಸದಸ್ಯ ಶಶಿ ಹೊಸಳ್ಳಿ ತಿಳಿಸಿದ್ದಾರೆ. ಅಲ್ಲದೆ ನಗರದಲ್ಲಿ ಕಟ್ಔಟ್ ಹಾಕಲು ಯಾರೂ ಶುಲ್ಕ ನೀಡುತ್ತಿಲ್ಲ, ರಸ್ತೆಗಳು ಹಾಳಾಗಿವೆ, ಬ್ರಿಮ್ಸ್ ಆಸ್ಪತ್ರೆ ಹದಗೆಟ್ಟಿದೆ, ಬೀದಿ ದೀಪಗಳಿಲ್ಲ ಎಂದು ಆರೋಪಿಸಿದರು. ವ್ಯವಸ್ಥೆ ಸರಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಅಂತ ಶಾಸಕ ರಹೀಂ ಖಾನ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ ಪಾಟೀಲ್, ಮುಖಂಡ ಈಶ್ವರ್ ಸಿಂಗ್ ಠಾಕೂರ್, ವೀರಪ್ಪ ಔರಾದೆ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇವತ್ತೇನು ಬೀದಿ ಬದಿ ವ್ಯಾಪಾರಿಗಳು ಮಹಾನಗರ ಪಾಲಿಕೆ ಎದುರುಗಡೆ ಏನು ಸ್ಟ್ರೈಕ್ ಮಾಡಿದರು, ಪ್ರತಿದಿನ 60 ರೂಪಾಯಿ ಶುಲ್ಕ ಪಡ್ಕೊಳ್ತಾ ಇದ್ದಾರೆ ಎನ್ನುವಂಥ ಒಂದು ಆರೋಪವನ್ನು ಮಾಡಿದರು. ಅದಕ್ಕೆ ಭಾರತೀಯ ಜನತಾ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಶಶಿ ಹೊಸಳ್ಳಿ ಅವರು ಕೂಡ ಸಾಥನ್ನು ಕೊಟ್ಟಿದ್ದರು. BJP ಜಿಲ್ಲಾಧ್ಯಕ್ಷರಿದ್ದರು, ಆಮೇಲೆ ಈಶ್ವರ್ ಸಿಂಗ್ ಠಾಕೂರ್ ಅವರಿದ್ದರು, ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಶಶಿ ಹೊಸಳ್ಳಿ ಅವರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಾರೆ. ಯಾವಾಗಲೂ ಕೂಡ ಬೀದಿ ವ್ಯಾಪಾರಿಗಳೊಂದಿಗೆ ಹಾಗೂ ಇನ್ನಿತರ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಸ್ಟ್ರೈಕ್ ಮಾಡ್ತಾ ಇರುವಂಥ ಶಶಿ ಹೊಸಳ್ಳಿಯವರು ಏನು ಹೇಳ್ತಾರೆ ಅನ್ನುವಂಥನ್ನು ನೋಡ್ಕೊಂಡು ಬರೋಣ. ಸರ್, ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಶುಲ್ಕ ಮೊದಲು 10 ಇತ್ತು, 15 ಆಯಿತು, 20 ಆಯಿತು, 30 ಆದಮೇಲೆ ಇವತ್ತು 60 ಆಗಿದೆ. ಏನು ಸರ್, ಏನು ಹೇಳ್ತೀರಿ ಸರ್? ಸ್ಥಳೀಯ ಶಾಸಕರ ಸಂಬಂಧಿ ಒಬ್ಬರೇನು ಟೆಂಡರ್ ತೊಗೊಂಡಾರ, ಅದು ತೊಗೊಂಡಿದ ನಂತರ ಮಹಾನಗರ ಪಾಲಿಕೆ ಯಾವುದೇ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಅಪ್ರೂವಲ್ ಆಗಲಾರ್ದೇ 20 ರೂಪಾಯಿ ಇದ್ದಂಥದ್ದು 60 ರೂಪಾಯಿ ಏನು ಮಾಡ್ಯಾರ. ಅಂದಿನಿಂದ ಇಂದಿನವರೆಗೆ ನಾನು ವಿರೋಧ ಮಾಡ್ಕೊತಾ ಬಂದೀನಿ. ಇವತ್ತೆಲ್ಲ ಜನರಿಗೆ ತೊಗೊಂಡು ಬಂದು ಏನಿಲ್ಲಿ ನಾವು ಹೋರಾಟ ಮಾಡಿದೆವು. ಈಗಾಗಲೇ ಆಯುಕ್ತರು ಹೇಳಿದ್ದಾರೆ, ಮುಕುಲ್ ಜೈನ್ ಅವರು, ನಾಳೆಯಿಂದ 30 ರೂಪಾಯಿ ತೊಗೊಳ್ತೀವಿ ಅಂಥೇಳಿ. ತೊಗೊಂಡಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಮತ್ತೆ ಹೋರಾಟ ಮಾಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಈ ಸ್ಥಳೀಯ ಶಾಸಕರು ಏನು ಮಹಾನಗರ ಪಾಲಿಕೆಯಲ್ಲಿ ಕೈ ಆಡಿಸ್ಲತ್ತಾರ, ಆವಾಗಿನಿಂದ ಮಹಾನಗರ ಪಾಲಿಕೆ ಹದಗೆಟ್ಟು ಹೋಗ್ಯದ. ಎಲ್ಲೂ ರಸ್ತೆಗಳು ಸುಧಾರಿಸಿಲ್ಲ, ಎಲ್ಲೂ ಲೈಟ್ಗಳಿಲ್ಲ, ಚರಂಡಿಗಳಿಲ್ಲ. ಬಾಯಿ ತೆರೆದ್ರೆ ಏನು ಹೇಳ್ತಾರೆ ಅಂದರೆ 25,000 ಕೋಟಿ ತಂದೆವು. ಎಲ್ಲಿ ತಂದರು, ಎಲ್ಲಿ ನುಂಗಿದ್ರು ಯಾರಿಗೆ ಗೊತ್ತದ? ಯಾವ್ದಾರ ಕೆಲಸಗಳು ಇವತ್ತು ಪತ್ರಕರ್ತರಾಗಲಿ, ಜನಸಾಮಾನ್ಯರ ಜನ ಎಲ್ಲರ ನೋಡಂಗೆ ಒಳ್ಳೆ ಕೆಲಸ ಆಗ್ಲತ್ತವೇನು? ಬ್ರಿಮ್ಸ್ ಆಸ್ಪತ್ರೆ ದುಸ್ಥಿತಿ ಏನದ? ಇವತ್ತು ನಾವೆಲ್ಲ ದುಡ್ಡಿದ್ದವ್ರು ಯಾವ್ದಾರದ ಹಾಸ್ಪಿಟಲ್ ಹೋಗ್ಬೋದು, ಎಲ್ಲರ ತೋರಿಸ್ಕೊಳ್ಬೋದು. ಇವತ್ತಿಂಥ ಬಡವರು 1 ಲಕ್ಷ ರೂಪಾಯಿ ಆಸ್ಪತ್ರೆ ಪ್ರೈವೇಟ್ ಹಾಸ್ಪಿಟಲ್ನಾಗ ಹಾಕಂದ್ರೆ ಆಗ್ತದೇನು? ಬ್ರಿಮ್ಸ್ ಆಸ್ಪತ್ರೆ ಇವತ್ತು ಹಳ್ಳ ಹಿಡಿಸಿಟ್ರು. ಮತ್ತು ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾರೆ 3 ತಿಂಗಳದಾಗ ಮತ್ತೆ ನವೀಕರಣ ಮಾಡ್ತೀವಿ. ಎಷ್ಟು ಸಲ ನವೀಕರಣ ಮಾಡ್ತೀರಿ? ಎಷ್ಟು ಸಲ ದುಡ್ಡು ಹೊಡಿತೀರಿ? ಮೂಲಭೂತವಾಗಿ ಅಲ್ಲಿ ವೈದ್ಯರೇ ಇಲ್ಲ, ಟ್ರೀಟ್ಮೆಂಟೇ ಸಿಗಲ್ದು. ನೀವು ಎಷ್ಟೇ ದೊಡ್ಡ ಬಿಲ್ಡಿಂಗ್ ಕಟ್ಟ್ರಿ, ಅಲ್ಲಿ ವೈದ್ಯರಿಲ್ಲ ಅಂದ್ರೆ ಹಾಸ್ಪಿಟಲ್ದೇನು ಗತಿ? ಇವತ್ತಿಲ್ಲಿದ್ದಂಥ ಬಡವರು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಲಕ್ಕ ಯಾವುದೋ ಹಳ್ಳಿ ಊರು ಬಿಟ್ಟು ಇಲ್ಲಿ ಬಂದು ಒಂದು ಬಂಡಿ ಇಟ್ಕೊಂಡು 2-3 ಕುಂಟಲ್ ಅದ್ರ ಮೇಲೆ ತರಕಾರಿನೋ ಹಣ್ಣು ಹಾಕ್ಕೊಂಡು ದಿನ ಇಡೀ 4-5 ಕಿಲೋಮೀಟರ್ ನೂಕೊಂಡು ಹೋಗಿ ಬದುಕ್ತಾರೆ. ಅಂಥವ್ರ ಹತ್ರನೂ 60 ರೂಪಾಯಿ ವಸೂಲಿ ಮಾಡ್ತೀರಿ ಅಂದರೆ ನಿಮ್ಗೆ ಎಷ್ಟರ ಮಾನ ಮರ್ಯಾದೆ ಅದನ್ನು? ಇವತ್ತು ನಾವು ರಾಜಕಾರಣಿಗಳಿದ್ದೆವು, ದಿನ ಬೆಳಗಾದ್ರೂ ದುಡ್ಡು ಕೊಟ್ಟು ಕಟೌಟ್ ಹಾಕ್ತೇವೆ. ನಮ್ಮ ಹತ್ರ ದುಡ್ಡು ತೊಗೋತೀರಿ ಯಾವತ್ತಾದರೂ? ಯಾವ ಕಟೌಟ್ ಹಾಕೋ ರಾಜಕಾರಣಿ ನನಗೆ ಹಿಡ್ಕೊಂಡೇ ಹೇಳ್ತೀನಿ, ನಾವು ದುಡ್ಡು ಕಟ್ಟಲ್ಲ, ನಮಗೂ ದುಡ್ಡು ಕಟ್ಟಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಅದ. ಆದ್ರೆ ರಾಜಕಾರಣಿಗಳು ಕಟೌಟ್ ಹಾಕಿದಕ್ಕೆ ದುಡ್ಡು ಕಟ್ಸ್ಕೊಳ್ಳಲ್ರಿ. ನಮ್ಮ ಮುಖ ನೋಡಿಬಿಡ್ತೀರಿ ರಾಜಕಾರಣಿಗಳು, ಇವ್ರು ಮಿನಿಸ್ಟರರ, ಇವ್ರು ಕೌನ್ಸಿಲರರ, ಇವ್ರು MLA ಅಂತ ಬಿಡ್ತೀರಿ. ಆದ್ರೆ ಬಡವರು ಪಾಪ ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬೀದರ್ನಲ್ಲಿ ಬಂದು ಉಳಿದು ಜೀವನ ಸಾಗಿಸಂಥ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಏನು ನೀವು ರಕ್ತ ಹಿರ್ಲತ್ತೀರಿ, ಇದು ಇಲ್ಲಿಗೆ ನಿಲ್ಲಬೇಕು. ಇಲ್ಲ ಅಂದರೆ ಪ್ರತಿಭಟನೆ ಇನ್ನೂ ಉಗ್ರ ರೂಪಕ್ಕೆ ಹೋಗ್ತದೆ. ಬೀದಿ ವ್ಯಾಪಾರಿಗಳು ಮುಖಾಂತರ ಇದು ಪ್ರೊಟೆಸ್ಟ್ ಇತ್ತು, ಅವರು ಹೋರಾಟ ಮಾಡ್ತಾ ಇದ್ದಾರೆ. ವಿ ಹ್ಯಾವ್ ಇಶ್ಯೂಡ್ ಒನ್ ಟೆಂಡರ್ ಫಾರ್ ದಿ ತಾಯಿ ಬಜಾರಿ ಆ್ಯಂಡ್ ಫ್ರಮ್ ಪ್ರೀವಿಯಸ್ ಇಯರ್ ವಿ ಡಿಡ್ ಓಪನ್ ಟೆಂಡರ್. ಫುಲ್ ಟ್ರಾನ್ಸ್ಪರೆನ್ಸಿ, ಟ್ರಾನ್ಸ್ಪರೆಂಟ್ ಇತ್ತು ಪ್ರೊಸೆಸ್, ಫುಲ್ ಪ್ರೊಸೆಸ್. ಇದು ಆನ್ಲೈನ್ ಆಪ್ಷನ್ ಇತ್ತು. ಸೊ ಫ್ರಮ್ 8 lakh rupees ಟು 27-28 lakh rupees ಇದು ಟೆಂಡರ್ ಇನ್ಕ್ರೀಸ್ ಆಯಿತು, ಟೆಂಡರ್ ಪ್ರೈಸ್. ಮತ್ತೊಂದು ಅವರು ಏನು ಹೇಳ್ತಾ ಇದ್ದಾರೆ ಕಿ ಅವರು ಬೇರೆ ಬೇರೆ ಕ್ಯಾಟಗರಿಯಿಂದ ಕೂಡ 60 ರೂಪೀಸ್, 10 ರೂಪೀಸ್ ಕ್ಯಾಟಗರಿಯಿಂದ 60 ರೂಪೀಸ್ ಅವರು ತಗೊಳ್ತಾ ಇದ್ದಾರೆ. ವಿ ಹ್ಯಾವ್ ಇಶ್ಯೂಡ್ ಒನ್ ನೋಟಿಸ್, ವಿ ವಿಲ್ ಇಶ್ಯೂ ಒನ್ ಮೋರ್ ನೋಟಿಸ್ ಟುಡೇ. ವಿ ವಿಲ್ ಟೇಕ್ ಒನ್ ಬಾಂಡ್ ಪೇಪರ್, ಲೆಟರ್ ಆಫ್ ಅಂಡರ್ಟೇಕಿಂಗ್ ಫ್ರಮ್ ದ ಕಾಂಟ್ರಾಕ್ಟರಿಂದ ನಾನು ಇದು ಲೆಟರ್ ಆಫ್ ಅಂಡರ್ಟೇಕಿಂಗ್ ಬಾಂಡ್ ಪೇಪರ್ ಮೇಲೆ ನಾನು ತಗೊಳ್ತೀನಿ.
and even if next time complaint will be there, we will terminate the tender.